ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಚೈತ್ರ ವಿಶ್ವನಾಥ್. ಅಮ್ಮ ಪ್ರತ್ಯಕ್ಷ ದೇವರು. ತನ್ನ ಕುಟುಂಬ ಮಕ್ಕಳಿಗಾಗಿ ಬದುಕನ್ನೇ ಮುಡಿಪಾಗಿಟ್ಟವಳು ಈ ತಾಯಿ. ಅಮ್ಮನ ಪ್ರೀತಿಗೆ ಬೆಲೆ ಕಟ್ಟಲು ಸಾಧ್ಯವೇ ಇಲ್ಲ. ಅಮ್ಮ ಎಂಬ ಪದದಲ್ಲಿಯೇ ಅದ್ಭುತ ಶಕ್ತಿ ಅಡಗಿದೆ. ಅಮ್ಮನೇ ಪ್ರತಿಯೊಬ್ಬರ ಬದುಕಿಗೂ ಆಧಾರ. ಅನುಕ್ಷಣವೂ ಮಕ್ಕಳು, ಕುಟುಂಬ ಅಂತ ಯೋಚಿಸ್ತಾ ಇರುವಂತಹ ತ್ಯಾಗಮಯಿ ಅಮ್ಮ. ಇಂತಹ ಮಮಕಾರದ ತಾಯಿ ಬಗ್ಗೆ ಯಾರಾದರೂ ಮಾತನಾಡಿದರೆ ಮಕ್ಕಳಿಗೆ ನೋವಾಗಲ್ವಾ? ಖಂಡಿತ ಆಗತ್ತೆ. ಇದೇ ನೋವು ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಆಗಿದೆ. ನಿಧನರಾಗಿರುವ ನನ್ನ ತಾಯಿ ಹೀರಾಬೆನ್ ಮೋದಿಗೆ ಕಾಂಗ್ರೆಸ್ ಆರ್ಜೆಡಿ ಪ್ರತಿಭಟನಾ ವೇದಿಕೆಯಲ್ಲಿ ಅವಮಾನ ಮಾಡಿದ್ದಾರೆ. ನನ್ನ ತಾಯಿ ರಾಜಕೀಯದಲ್ಲಿ ಇದ್ದವರಲ್ಲ, ಆದರೂ ಅವರ ವಿರುದ್ಧ ಅತ್ಯಂತ ಕೀಳು ಭಾಷೆಯನ್ನ ಬಳಸಿದ್ದಾರೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಭಾವುಕರಾಗಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ತಾಯಿ ಹೀರಾಬೆನ್ ಮೋದಿ ಕುರಿತು ಕಾಂಗ್ರೆಸ್ ಪ್ರತಿಭಟನೆಯಲ್ಲಿ ಆಡಿದ ಮಾತುಗಳು ಮೋದಿಗೆ ತೀವ್ರ ನೋವನ್ನ ಉಂಟು ಮಾಡಿದೆ. ಹೌದು, ಬಿಹಾರದ ದರ್ಬಾಂಗ್ನಲ್ಲಿ ಕಾಂಗ್ರೆಸ್ ಹಾಗೂ ಆರ್ಜೆಡಿ ಓಟ್ ಅಧಿಕಾರ ಯಾತ್ರೆ ಆಯೋಜಿಸಿತ್ತು. ಪ್ರಧಾನಿ ಮೋದಿ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಮತಗಳ್ಳತನ ಆರೋಪ ಮಾಡಿರುವ ರಾಹುಲ್ ಗಾಂಧಿ ಆಯೋಜಿಸಿದ ಪ್ರಮುಖ ಯಾತ್ರೆ ಇದು. ಈ ಯಾತ್ರೆಯ ವೇದಿಕೆಯಲ್ಲಿ ಪ್ರಧಾನಿ ಮೋದಿ ತಾಯಿ ವಿರುದ್ಧ ಅವಾಚ್ಯ ಶಬ್ದಗಳನ್ನು ಬಳಕೆ ಮಾಡಲಾಗಿದೆ. ಇನ್ನು ದರ್ಬಾಂಗ್ನಲ್ಲಿನ ಬೃಹತ್ ಸಮಾವೇಶದಲ್ಲಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಪಾಲ್ಗೊಂಡಿದ್ರು. ಇವರು ಮೋಟಾರ್ ಸೈಕಲ್ ಯಾತ್ರೆ ಆರಂಭಿಸಿದ ಬೆನ್ನಲ್ಲೇ ವೇದಿಕೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಮೋದಿ ತಾಯಿ ವಿರುದ್ಧ ಕೀಳು ಪದಗಳನ್ನು ಬಳಕೆ ಮಾಡಿದ್ದ. ಈ ಕಾರ್ಯಕರ್ತನನ್ನ ಬಿಹಾರ ಪೊಲೀಸರು ಅರೆಸ್ಟ್ ಮಾಡಿದರು. ಈ ರೀತಿ ಪದ ಬಳಕೆ, ಮಾತುಗಳು ತೀವ್ರ ನೋವನ್ನ ತರಿಸಿದೆ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ. ನನ್ನ ತಾಯಿ ಹೀರಾಬೆನ್ ಮೋದಿ ನಿಧನರಾಗಿದ್ದಾರೆ. ಅವರು ರಾಜಕೀಯದಲ್ಲಿ ಇಲ್ಲ, ರಾಜಕೀಯಕ್ಕೆ ಎಂಟ್ರಿ ಆದವರಲ್ಲ, ರಾಜಕೀಯಕ್ಕೂ ಅವರಿಗೂ ಯಾವುದೇ ಸಂಬಂಧವೂ ಇಲ್ಲ. ಆದರೆ ಅವರ ವಿರುದ್ಧ ಈ ರೀತಿ ಪದ ಬಳಕೆ ಮಾಡ್ತಾ ಇದ್ದಾರೆ. ಅವರೇನ್ ಮಾಡಿದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ ಮೋದಿ. ನಮಗೆ ತಾಯಿಯೇ ಜಗತ್ತು. ತಾಯಿ ಅಂದ್ರೆ ನಮಗೆ ಆತ್ಮಗೌರವ. ಆದರೆ ಬಿಹಾರದ ಕಾಂಗ್ರೆಸ್ ಆರ್ಜೆಡಿ ವೇದಿಕೆಯಲ್ಲಿ ನನ್ನ ತಾಯಿ ವಿರುದ್ಧ ಬಳಕೆ ಮಾಡಿರುವಂತಹ ಪದಗಳು ಊಹಿಸಲು ಸಾಧ್ಯವಿಲ್ಲ. ಇದು ಕೇವಲ ನನ್ನ ತಾಯಿಗೆ ಮಾಡಿದ ಅಪಮಾನವಲ್ಲ, ಇದು ದೇಶದ ಹಾಗೂ ಬಿಹಾರದ ತಾಯಿ, ಸಹೋದರಿ, ಮಗಳಿಗೆ ಮಾಡಿದಂತಹ ಅಪಮಾನವಾಗಿದೆ ಅಂತ ಹೇಳಿ ಮೋದಿ ಹೇಳಿದ್ದಾರೆ. ಈ ಮಾತುಗಳನ್ನು ಕೇಳಿಸ್ಕೊಂಡ ತಾಯಂದಿರಿಗೆ ಎಷ್ಟು ನೋವಾಗುತ್ತೆ. ಈ ನೋವು ನನ್ನ ಹೃದಯದಲ್ಲಿದೆ. ಈ ನೋವು ಬಿಹಾರದ ಜನತೆಯಲ್ಲೂ ಇದೆ ಅಂತ ನಮೋ ಹೇಳಿದರು. ತಾಯಿ ಬಗ್ಗೆ ಈ ರೀತಿ ಪದ ಬಳಕೆ, ಕೀಳು ಮಟ್ಟದ ಭಾಷೆ ಬಳಕೆ ಮಾಡುವ ಕಾಂಗ್ರೆಸ್ ಹಾಗೂ ಆರ್ಜೆಡಿಯಿಂದ ಮಹಿಳೆಯರಿಗೆ ಸುರಕ್ಷತೆ ಸಿಗಲು ಸಾಧ್ಯವೇ ಅಂತ ಪ್ರಶ್ನೆ ಮಾಡಿದ್ದಾರೆ. ಇವರ ಸರ್ಕಾರ ಮಹಿಳೆಯರಿಗೆ ನೀಡಿದ ಗೌರವ ಇದು ಅಂತ ಹೇಳಿ ಮೋದಿ ಕುಟುಕಿದ್ದಾರೆ. ಒಟ್ಟಾರೆಯಾಗಿ ರಾಜಕೀಯ ವೇದಿಕೆಯಲ್ಲಿ ಕುಟುಂಬ ಅಥವಾ ಒಬ್ಬ ತಾಯಿಯ ವಿಚಾರ ಎಳೆದು ತರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಮ್ಮ ಪ್ರಶ್ನೆ. ರಾಜಕೀಯ ಟೀಕೆ ಟಿಪ್ಪಣಿ ಮಾಡೋದು ತಪ್ಪಲ್ಲ, ಆದರೆ ಉದ್ವೇಗದಲ್ಲಿ ಏನೇನೋ ಮಾತನಾಡಿ ಆಮೇಲೆ ಯೋಚಿಸೋದು ಸರಿಯಲ್ಲ. ಅದಕ್ಕೆ ಹೇಳೋದು ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅಂತ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.